ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ವಿಕೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಶೇಷ ಅಂದರೆ, ಭಾಳ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ. ಏನು ಅಂದರೆ, ನಮ್ಮ ಮನೆಗಳಿಗೆ ಸರಿಯಾದ ವಾಲ್ ಪುಟ್ಟಿ ಯಾವುದು ಏನು ಅಂತ ಒಂದು ಸ್ವಲ್ಪ ಮಾಹಿತಿ ಕೊಡಿ, ಮತ್ತು ಎಷ್ಟು ರೇಟ್ ಆಗುತ್ತೆ, ಯಾವುದು ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಭಾಳ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತು ನಾನು ಚೆನ್ನಾಗಿರೋ ವಾಲ್ ಪುಟ್ಟಿ ಯಾವುದು ಏನು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಅದೇ ರೀತಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಗಂಟೆ ಒತ್ತಿ ಮತ್ತು ಆನಂತರ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗ ಒಂದು ತಲುಪುತ್ತೆ. ಬನ್ನಿ ಫ್ರೆಂಡ್ಸ್, ಆ ವಿಡಿಯೋನ ಚಾಲು ಮಾಡೋಣ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ವಾಲ್ಕೇರ್ ವಾಲ್ ಪುಟ್ಟಿ ಬೇರೆ, ಆದರೆ ರೆಡಿ ವಾಲ್ ಪುಟ್ಟಿನ ಬೇರೆ. ಇದು ಒಂದು ಫಸ್ಟ್ ನೀವು ಗಮನದಲ್ಲಿರಬೇಕು. ಯಾಕೆಂದರೆ ಭಾಳ ಜನ ಕನ್ಫ್ಯೂಸ್ ಆಗ್ತಾರೆ. ವಾಲ್ ಪುಟ್ಟಿ ಅಂದರೆ ಒಂದೇ ಥರ ಇರುತ್ತೆ, ಎಲ್ಲದು ಸೇಮ್ ಅಂತ ಹೇಳಿ. ಆದರೆ ವಾಲ್ಕೇರ್ ವಾಲ್ ಪುಟ್ಟಿನ ಬೇರೆ, ರೆಡಿ ವಾಲ್ ಪುಟ್ಟಿನ ಬೇರೆ. ರೆಡಿ ವಾಲ್ ಪುಟ್ಟಿಗೂ ವಾಲ್ಕೇರ್ಗೂ ಭಾಳ ಡಿಫ್ರೆನ್ಸ್ ಇರುತ್ತೆ, ರೇಟ್ ಕೂಡ ಭಾಳ ಡಿಫ್ರೆನ್ಸ್ ಇರುತ್ತೆ. ನಾನು ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ಒಂದು ದಿವಸ ನಿಮಗೆ ರೆಡಿ ವಾಲ್ ಪುಟ್ಟಿ ಯಾವುದು ಏನು ಅನ್ನ ಯಾವ ಥರ ಗೋಡೆಗಳಿಗೆ ಹಾಕಬೇಕು ಮತ್ತು ಎಷ್ಟು ರೇಟ್ ಆಗುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇವಾಗ ನಾನು ಏನು ಕೊಡ್ತೀನಿ ಅಂದರೆ ವಾಲ್ಕೇರ್ ವಾಲ್ ಪುಟ್ಟಿ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತೀನಿ. ವಾಲ್ಕೇರ್ ವಾಲ್ ಪುಟ್ಟಿ ಹಾಕ್ಬೇಕಪ್ಪ ಅಂದರೆ ನಿಮ್ಮ ಮನೆ ಗೋಡೆ ಸಂಪೂರ್ಣ ಈ ಸ್ಪಂಜ್ ಗಿಲೈ ಟೈಪ್ ಮಾಡ್ತಾರಲ್ಲ, ಔಟ್ ಸೈಡ್ ಏನು ಮಾಡ್ತಾರಲ್ಲ, ಅದೇ ರೀತಿ ಒಳಗೂ ಕೂಡ ಅದೇ ತರ ಪ್ಲಾಸ್ಟರ್ ಮಾಡಿದ್ರೆ ಅಂತ ಪ್ಲಾಸ್ಟರ್ಗಳಿಗೆ ಮಾತ್ರ ವಾಲ್ಕೇರ್ ವಾಲ್ ಪುಟ್ಟಿಯನ್ನು ಯೂಸ್ ಮಾಡಬೇಕು. ಇದನ್ನ ಎಷ್ಟು ಕೋಟ್ ಯೂಸ್ ಮಾಡಬೇಕು ಅಂದ್ರೆ ಒಂದು ಕೋಟು ಸಿಂಗಲ್ ಕೋಟ್ ಹಾಕಬೇಕು, ಆ ನಂತರ ಡಬಲ್ ಕೋಟ್ ಹಾಕಬೇಕು. ಸಿಂಗಲ್ ಕೋಟ್ ಅಂದ್ರೆ ಸಿಂಗಲ್ ಕೋಟ್ ಹಾಕಿ ಒಂದು 24 hours ಬಿಟ್ಟ ಮೇಲೆ ಡಬಲ್ ಕೋಟ್ ವಾಲ್ ಪುಟ್ಟಿಯನ್ನು ಹಾಕಬೇಕು. ಹಸಿ ಇದ್ದಾಗ ಹಾಕೋದಕ್ಕಾಗಲ್ಲ. ನಿಮಗೆ ಡಬಲ್ ಕೋಟ್ ವಾಲ್ ಪುಟ್ಟಿ ಕ್ಲೀನ್ ಆಗಿ ಫಿನಿಶಿಂಗ್ ಬರಂಗಿಲ್ಲ, ಚೆನ್ನಾಗಿ ಕಾಣಂಗಿಲ್ಲ, ನಮಗೆ ಅಗ್ದಿ ಸ್ಮೂತ್ ಬೇಕು ಅಂದ್ರೆ ನೀವು 3 ಕೋಟ್ ವಾಲ್ ಪುಟ್ಟಿ ಹಾಕ್ಸಿದ್ರು ಏನು ತೊಂದರೆ ಇಲ್ಲ. ಆನಂತರ ಏನಪ್ಪಾ, ಇದನ್ನ ಯಾವುದೇ ರೀತಿಯಾದಂತ ನೀರಿನಿಂದ ಕ್ಯೂರಿಂಗ್ ಮಾಡಂಗಿಲ್ಲ. ಬಹಳ ಜನ ಅದನ್ನೇ ಕೇಳ್ತಾ ಇದೀರಾ, ನೀರಿನಿಂದ ಕ್ಯೂರಿಂಗ್ ಮಾಡಬಹುದಾ ಏನು ಅಂತ ಹೇಳಿ. ಯಾವುದೇ ಕಾರಣಕ್ಕೂ ನೀರಿನಿಂದ ಕ್ಯೂರಿಂಗ್ ಮಾಡಂಗಿಲ್ಲ, ಅದು ಒಂದು ಗಮನದಲ್ಲಿರಲಿ. ಈ ವಾಲ್ಕೇರ್ ವಾಲ್ ಪುಟ್ಟಿ ಹಾಕಿದ ನಂತರ ಇದನ್ನ ಸ್ಯಾಂಡಿಂಗ್ ಪೇಪರ್ ನಲ್ಲಿ ಉಜ್ಜಿಬಿಟ್ಟು ಆನಂತರ ಒಂದು ಕೋಟ್ ಪ್ರೇಮರ್ ಹೊಡಿಬೇಕು. ಪ್ರೇಮರ್ ಹೊಡಿತು ಅಂದ್ರೆ ನಿಮ್ಮ ಮನೆಗೆ ನೀವು ಯಾವಾಗಾದ್ರೂ ಕಲರ್ ಹಾಕಿಸ್ಬೋದು, ಇವಾಗಾದ್ರೂ ಹಾಕಿಸ್ಬೋದು. ನೆಕ್ಸ್ಟ್ ನಮ್ಗೆ ಇವಾಗ ದುಡ್ಡೆಲ್ಲ 5 ವರ್ಷ ಬಿಟ್ಟ ನಂತರ ನೀವು ಕಲರ್ ಹಾಕ್ಸಬಹುದು. ಇವಾಗ ಯಾವ್ದು ವಾಲ್ ಪುಟ್ಟಿ ಚೆನ್ನಾಗಿ ಬರುತ್ತೆ, ಯಾವ್ದು ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂದ್ರೆ ಇವಾಗ ಕಾಂಪಿಟೇಷನ್ ಜಾಸ್ತಿ, ಪೇಂಟ್ ಕಂಪ್ನಿಗಳು ಸಾವಿರಾರು ಕಂಪ್ನಿಗಳಿವೆ. ಅದಕ್ಕೋಸ್ಕರ ನಾನು ಯಾವ ಟಾಪ್ ಕ್ವಾಲಿಟಿ ವಾಲ್ಕೇರ್ ವಾಲ್ ಪುಟ್ಟಿ ಅಂದ್ರೆ ನಾನ್ ತಗೊಳೋದು ಫಸ್ಟ್ JK ವಾಲ್ ಪುಟ್ಟಿ ತಗೊಂತೀನಿ. ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ, ರೇಟ್ ಕೂಡ ಸ್ವಲ್ಪ ನಿಮಗೆ ಕಾಸ್ಟ್ಲಿನ ಸಿಗುತ್ತೆ ಬೇರೆಗಳೆಲ್ಲ ಹೋಲಿಸಿದ್ರೆ. ಆದ್ರೆ JK ವಾಲ್ ಪುಟ್ಟಿದು ಪೇಂಟ್ಗಳು ಯಾವುದೇ ಅಲ್ಲ, ಓನ್ಲಿ ವಾಲ್ಕೇರ್ ಅಷ್ಟೇ ಇದೆ. ಆ ನಂತರ ಸೆಕೆಂಡ್ ಏಸಿಯನ್ನು, ಥರ್ಡ್ ಬಿರ್ಲಾ ಅಂತ ಹೇಳಿ, ಬಿರ್ಲಾನು ಭಾರಿ ಚೆನ್ನಾಗಿದೆ. ಆ ನಂತರ JSW ಬರುತ್ತೆ, ನಿಪ್ಪಾನ್ ಬರುತ್ತೆ, ಆನಂತರ ನಿರೋಲಾಕ್ ಬರುತ್ತೆ, ಬರ್ಜರ್ ಬರುತ್ತೆ, ಇನ್ನು ಅನೇಕ ಪೇಂಟ್ಸ್ ಗಳಿವೆ. ಆದ್ರೆ ನಾನು ನಿಮಗೆ ಹೇಳೋದು JK ಹಾಕಿಸಿ, ಇಲ್ಲ ಏಸಿಯನ್ ಹಾಕಿಸಿ, ಇಲ್ಲ ಬಿರ್ಲಾ ಹಾಕಿಸಿ. ಇವು 3 ಚೆನ್ನಾಗಿ ಬರುತ್ತೆ. ಸ್ಟ್ಯಾಂಡರ್ಡ್ ವಾಲ್ಕೇರ್ ವಾಲ್ ಪುಟ್ಟಿ ಭಾರಿ ಅಂದ್ರೆ ಭಾರಿ ಚೆನ್ನಾಗಿ ಬರುತ್ತೆ. ನಿಮಗೆ ಹಪ್ಪಳ ಆಗೋದಾಗ್ಲಿ ಮತ್ತಂದ್ರೆ ನಿಮ್ಮ ಮನೆ ಎಲ್ಲಾದ್ರೂ ತೇವಾಂಶವಾಗಿ ಕ್ಯೂರ್ ಟೈಮ್ ನಲ್ಲೂ ಕೂಡ ಒಂದ್ ಸ್ವಲ್ಪ ನಿಮ್ಮ ಗೋಡೆ ಸುರಕ್ಷತೆಯಿಂದ ಕಾಪಾಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬರುತ್ತೆ. ವೈಟ್ನೆಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. JK ಮತ್ತು ಏಸಿಯನ್ ಬಿರ್ಲಾ ಇವು 3ರಲ್ಲಿ ವೈಟ್ನೆಸ್ ತುಂಬಾ ಜಾಸ್ತಿ ಅಂದ್ರೆ JKನೇ. ಇವಾಗ ಇತ್ತೀಚೆಗೆ ಒಂದ್ ಸ್ವಲ್ಪ ಏಷಿಯನ್ ಕೂಡ ಅಷ್ಟೊಂದೇನು ಚೆನ್ನಾಗಿ ಬರುತ್ತಾ ಇಲ್ಲ ವೈಟ್ನೆಸ್. ಯಾವ ತರ ಅಂದ್ರೆ ಒಂದು 40 kg ಬ್ಯಾಗು ವೈಟ್ ಇತ್ತು ಅಂದ್ರೆ 40 kg ಬ್ಯಾಗು ವೈಟ್ನೆಸ್ ಕಮ್ಮಿ ಇರುತ್ತೆ. JK ಬಿರ್ಲಾದಲ್ಲಿ ಆ ತರ ಅಲ್ಲ, ಒಂದೇ ಕ್ವಾಂಟಿಟಿ ಮೇಂಟೈನ್ ಮಾಡ್ತಾರೆ. ವೈಟ್ ಇತ್ತು ಅಂದ್ರೆ ಸಂಪೂರ್ಣ ವೈಟ್ ಇರುತ್ತೆ, ನಾರ್ಮಲ್ ವೈಟ್ ಇದ್ರೆ ನಾರ್ಮಲ್ ವೈಟ್ ಇರುತ್ತೆ. ಏಷಿಯನ್ ಆ ತರ ಅಲ್ಲ, ಒಂದ್ ಬ್ಯಾಗ್ ವೈಟ್ ಇರುತ್ತೆ, ಒಂದ್ ಬ್ಯಾಗ್ ಒಂದ್ ಸ್ವಲ್ಪ ವೈಟ್ನೆಸ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಇವು 3ರಲ್ಲಿ ನೀವು ಯಾವ ಚೆನ್ನಾಗಿ ಬರುತ್ತೆ ನಿಮ್ಮ ಪೇಂಟರ್ಸ್ ಗಳನ್ನ ಕೇಳಿ ನೀವು ಹಾಕ್ಸೋಳಿ ಅಂತ. ಇದ್ರ ರೇಟ್ ಎಷ್ಟಾಗ್ಬೋದಪ್ಪ ಅಂದ್ರೆ JK ಬಂದ್ಬಿಟ್ಟು ಸ್ವಲ್ಪ ಸ್ಟ್ಯಾಂಡರ್ಡ್. JK ಒಂದು ಪೇಂಟ್ ಯಾವ್ದು ಇಲ್ಲಲ್ಲ, ಅದಕ್ಕೋಸ್ಕರ ಒಂದು 800 ರೂಪಾಯಿ ಮೇಲ್ಗಡೆಗೆ JK ಇರುತ್ತೆ. ಅನಂತರ ಏಸಿಯನ್ 650ರಿಂದ 700 ರೂಪಾಯಿ ರೇಂಜ್ ವರೆಗೂ ಇರುತ್ತೆ. ಆನಂತರ ಬಿರ್ಲಾ ಬಂದ್ಬಿಟ್ಟು ಬಿರ್ಲಾನು ಕೂಡ ಅಷ್ಟೇ, ಬಿರ್ಲಾನು ಒಂದು 700 ರೂಪಾಯಿ ರೇಂಜ್ ಅಲ್ಲಿ ಇರುತ್ತೆ. ಇನ್ನು ಉಳಿದಿರೋವೆಲ್ಲ 660, 70, 80 ಈ ತರ ರೇಂಜ್ ಇರುತ್ತೆ. ಇವು 3 ಚೆನ್ನಾಗಿದೆ, ನೀವು ಮನೆಗಳಿಗೆ ಯೂಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಇನ್ನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರೆಡಿ ವಾಲ್ ಪುಟ್ಟಿ ಅಂದ್ರೆ ಯಾವ್ದು, ಯಾವ ತರ ಗೋಡೆಗಳಿಗೆ ಹಾಕ್ಬೇಕು, ನಿಮ್ಮ ಮನೆಗೆ ಬಾಳಿಕೆ ಬರುತ್ತೋ ನಿಲ್ವೋ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇದು ವಾಲ್ಕೇರ್ ಅಂತ ಹೇಳಿ, ವಾಲ್ಕೇರ್ ವಾಲ್ ಪುಟ್ಟಿ ಅಂತ ಹೇಳಿ. ಇದು ನಿಮ್ಮ ಮನೆಗೆ ಇನ್ನೊಂದ್ಸಾರಿ ಹೇಳ್ತೀನಿ,
ಇವಾಗ ಏನು ಸ್ಪಂಜ್ ಗಿಲಾಯಿ, ರಫ್ ಗಿಲಾಯಿ, ಮುಟ್ಗೋಲ್ ಗಿಲಾಯಿ ಅಂತಾರೆ. ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದ್ ತರ ಅಂತಾರೆ. ಔಟ್ಸೈಡ್ ಯಾವ ರೀತಿ ಗಿಲಾಯಿ ಮಾಡ್ತಾರೆ, ಒಳಗೂ ಅದೇ ತರ ಗಿಲಾಯಿ ಮಾಡ್ತು ಅಂದ್ರೆ ಮಾತ್ರ ವಾಲ್ಕೇರ್ ವಾಲ್ ಪುಟ್ಟಿ ಹಾಕಿಸಿ. ಬಗ್ನ ಒಂದ್ ವೇಳೆ ನಿಮ್ಮ ಮನೆಗೆ ಬ್ರಷ್ ಗಿಲಾಯಿ ಅಂತ ಹೇಳಿ ನೈಸ್ ಮಾಡ್ತಾರೆ, ಆ ತರ ಮಾಡ್ತಂದ್ರೆ ಈ ವಾಲ್ಕೇರ್ ವಾಲ್ ಪುಟ್ಟಿಗಳನ್ನ ಹಾಕ್ಸೋದಿಕ್ಕೆ ಹೋಗಬೇಡಿ. ಅರ್ಥ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಕಮೆಂಟ್ ನಲ್ಲೂ ಕೂಡ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋದಕ್ಕೆ ಆದಷ್ಟು ಇಷ್ಟಪಡ್ತೀನಿ. ಇದು ಅದೇ ರೀತಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳು ನಿಮ್ಗಾಗಿನೇ ಬರ್ತಾ ಇರುತ್ತೆ. ಇಷ್ಟೊತ್ತಕ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.